ನಾಟಕದಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ ಮಾಡಿದ್ಲಲ್ಲ ಸೌಮ್ಯ, ಅವಳು ಸತ್ತೋದ್ಲಂತೆ. ಅಸ್ಕಲ್, ನಾನು ಸೌಮ್ಯ ಅನ್ಕೊಂಡು ಇಲ್ಲೇನೋ ಮಾಡ್ತಾ ಇದ್ಯಾ? ಇವರೇ ಕೊಲೆ ಮಾಡಿದ್ದು ಅಂತ ಹೇಗ್ರಿ ಹೇಳ್ತೀರಾ? ಸ್ಟೇಜ್ ಮೇಲೆ ನಾಟಕ ನಡಿಬೇಕಾದ್ರೆ ಕತ್ತಿಸ್ಕಿದ್ದಾನೆ ಸರ್. ದಯವಿಟ್ಟು ನನ್ನ ಹೆಂಡತಿ ಸಾವಿಗೆ ನ್ಯಾಯ ಕೊಡಿಸಿ ಸರ್. I'm sorry. She is no more. ನಾಟಕದಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ ಮಾಡಿದ್ಲಲ್ಲ ಸೌಮ್ಯ, ಅವಳು ಸತ್ತೋದ್ಲಂತೆ. ಪಾಪಿ, ಅನ್ಯಾಯವಾಗಿ ಒಂದು ಜೀವ ತೆಗೆದುಬಿಟ್ಟಿಯಲ್ಲೋ. ಅಸ್ಕಲ್, ನಾನು ಸೌಮ್ಯ ಅನ್ಕೊಂಡು ಇಲ್ಲೇನೋ ಮಾಡ್ತಾ ಇದ್ದೆ. ನೀವಂದ್ರೆ ಬಹಳ ಪ್ರೀತಿ. ಪ್ರೀತಿ ನೀನ ಇಟ್ಕೊಳ. ಅದ್ರಗಿತ್ತಿ ಸಾಯಿ. ಸಾಯಿ. ಸೌಮ್ಯ, ಸೌಮ್ಯ, ಇವಳು ಉಸಿರಾಡ್ತಾ ಇಲ್ಲ ಕಣ್ರೋ. ಕೈಕಾಲು ಆಡ್ತಿಲ್ಲ, ಆದರೆ ಪಲ್ಸ್ ಇದೆ. ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು. ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಕತ್ತಿಸ್ಕಿದ್ರಿಂದ ಸತ್ತಿಲ್ಲ ಅಂತ ಬರ್ಬೋದು ಅಂತ ನನಗನ್ನಿಸ್ತಿದೆ. ನಿಮಗೆ ಯಾಕೆ ಹಾಗನ್ನಿಸ್ತಿದೆ? ಅವನೇನಾದರೂ ಜೋರಾಗಿ ಕತ್ತಿಸ್ಕಿದ್ದಿದ್ರೆ ಅವಳಿಗೆ ಚೋಕ್ ಆಗಿ ಇಮಿಡಿಯೇಟಾಗಿ ಸಾಯ್ಬೇಕಿತ್ತು. ಆದರೆ ಅವಳ ಕಣ್ಣು ಬ್ಲೂಯಿಶ್ ಆಗಿತ್ತು. ಅಸ್ಕಲ್, ನಾನು ಸೌಮ್ಯ ಅನ್ಕೊಂಡು ಇಲ್ಲೇನೋ ಮಾಡ್ತಾ ಇದ್ಯಾ? ಇವರೇ ಕೊಲೆ ಮಾಡಿದ್ದು ಅಂತ ಹೇಗ್ರಿ ಹೇಳ್ತೀರಾ? ಸ್ಟೇಜ್ ಮೇಲೆ ನಾಟಕ ನಡಿಬೇಕಾದ್ರೆ ಕತ್ತಿಸ್ಕಿದ್ದಾನೆ ಸರ್. ದಯವಿಟ್ಟು ನನ್ನ ಹೆಂಡತಿ ಸಾವಿಗೆ ನ್ಯಾಯ ಕೊಡಿಸಿ ಸರ್. ಹೆಂಡ್ತಿನ? ಅಕ್ಸನ್ ಮಾತು ಕೇಳಿ ಶ್ರೀರಾಮ ಸೀತೆನ ಕಾಡ್ಗಟ್ಟದ. ಹಂಗ ನೀವು ಜನರ ಮಾತಿಗೆ ಕಿವಿ ಕೊಡಬೇಡ್ರಿ. ಬೆಂಕಿ ಅದ, ಅದಕ್ಕೆ ಹೋಗಿ ಎದ್ದದ. ಜನ ಬಾಯಿ ಬಂದಂಗೆ ಬೊಗಳಿಕತ್ತಾರ. ಹಂಗಲ್ರಿ, ನಿಮ್ಗೆ ಹೆಂಗೆ ಅರ್ಥ ಮಾಡಿಸ್ಲಿ? ನಾನು ಎಷ್ಟು ಪ್ರೀತಿ ಮಾಡ್ತೀನಿ ನಿಮ್ಗ ಗೊತ್ತಲ್ಲ. ನನಗೆ ಯಾಕೆ ಈ ಥರ ಕನ್ಸ್ಬಿತ್ತು? ಮಲ್ಗಕ್ಕೆ ಮುಂಚೆ ಇದೇ ವಿಷಯನ ಡಾಕ್ಟ್ರ್ ಹತ್ರ ಮಾತಾಡಿದ್ದೆ. ಮೋಸ್ಟ್ಲಿ ಅದೇ ಗುಂಗಲ್ ಮಲಗಿದೆ, ಅದಕ್ಕೆ ಈ ಥರ ಕನ್ಸ್ಬಿದ್ದಿದೆ ಅನ್ಸುತ್ತೆ. ಇದು ಯಾಕೋ ಬರೀ ಕನ್ಸು ಅನ್ನಿಸ್ತಿಲ್ಲ, ಏನೋ ಒಂಥರ ಅನ್ಈಸಿನೆಸ್ಸು. ಅದಕ್ಕೆ ಇವ್ ನಿಮ್ಮ ಜೊತೆಗೆ ಮಾತಾಡಬೇಕು ಅಂತ ಹೇಳ್ದ, ಅದಕ್ಕೆ ಕರ್ಕೊಂಬಂದೆ. ಹೇಳಿ ಮೇಡಮ್, ಸೌಮ್ಯ ಸಾಯ್ಲಿ ಅಂತಾನೆ ನಾನೇ ಜೋರಾಗಿ ಕತ್ತಿಸ್ಕಿದ್ದು ಅಂತ ನಮ್ಮ ಟೀಮ್ನವರೆಲ್ಲ ಮಾತಾಡ್ತಾ ಇದ್ದಾರೆ. ಬಂದ್ರೆ ನಾಟಕದವ್ರು ಯಾರು ಬರಬಾರ್ದು. ಯಾರು ಪರ್ಮಿಷನ್ ಕೊಟ್ಟು ನಿಮ್ ಬರಕ್ಕಿಲ್ಲ? ನನ್ನ ಹೆಂಡತಿಯಿಂದ ಪಾತ್ರ ಮಾಡಿಸಿ ದುಡ್ಡು ಸಂಪಾದನೆ ಮಾಡ್ತಿದ್ದಲ್ರು, ಅವಳಿಗೆ ವಿಷ ಸಾಯಿಸಿದಲ್ರು.
ನಿಮ್ಮಲ್ಲಿ ಯಾರು ವಿಷ ಹಾಕೊಂಡಿದ್ದು ಅಂತ ನನಗೆ ಗೊತ್ತಾದ್ರೆ ಸಂತೋಷ್ ಅವ್ರನ್ನ ಜೀವ ಸಹಿತ ನಾನು ಬಿಡಲ್ಲ. ಸಂತೋಷ್ ಕೊಂದಾಗ್ತೀನಿ. ಸಂತೋಷ್ ಸಮಾಧಾನ ಮಾಡ್ಕೊಳ್ಳಿ. ನಾನೇನು ಮಾಡಿದೆ ಮಾಳವಿಕಾ? ಅಯ್ಯೋ ನಿಂದೊಳ್ಳೆ ಕತೆ ಆಯ್ತಲ್ಲ, ನನ್ನ ಮೇಲೆ ಯಾಕೆ ಅನುಮಾನ ಪಡ್ತಾ ಇದೀಯಾ? ಅದು ನಾನು ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ. ಓಕೆ, ಅದು ಸರಿ ಮಾಳವಿಕಾ. ಇವಳು ಸಾವಿಗೆ ನಮ್ಮನ್ನು ಹೊಣೆ ಮಾಡ್ತಾ ಇದ್ದಾನಲ್ಲೋ, ನಮಗೂ ಆ ಸಾವಿಗೂ ಏನೋ ಸಂಬಂಧ? ಹೆಂಡತಿ ಸತ್ತಿರೋ ದುಃಖ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ದಾರೆ. ಸೌಮ್ಯ ಸಾವು ನಮ್ಮನ್ನು ಡಿಸ್ಟರ್ಬ್ ಮಾಡಿದೆ ಮೇಡಮ್. ನಾಟಕದಲ್ಲಿ ಆ್ಯಕ್ಟ್ ಮಾಡ್ತಾ ಸ್ಟೇಜ್ ಮೇಲೆ ಸತ್ತಿಡೋದ್ರಿಂದ ನಮಗೆಲ್ಲ ಶಾಕ್ ಆಗಿದೆ. ಹಾಗಂತ ನಮ್ಗಳ ಮೇಲೆ ಆರೋಪ ಹೊರಿಸಿದ್ರೆ ಹೇಗೆ ಮೇಡಮ್? ವಿನಾಯಕ ಕತ್ತಿ ಚೀರದಿಂದ ಸತ್ತಿರೋದಂತ ಎಲ್ರಿಗೂ ಗೊತ್ತಿರೋ ವಿಚಾರ. ಆದರೆ ಅದೇ ನಿಜ ಅಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಸೌಮ್ಯ ಅವ್ರ ಸಾವಿಗೆ ಕಾರಣ ವಿಷ. ಸೌಮ್ಯ ಅವ್ರನ್ನ ಕೊಲ್ಲೋದಕ್ಕೆ ಏನು ಕಾರಣ ಇರ್ಬೋದು, ಏನು ಲಾಭ ಇರ್ಬೋದು ಅಂತ ತಿಳ್ಕೊಂಡ್ರೆ ಈ ಕೇಸ್ ಅರ್ಧಕ್ಕರ್ಧ ಸಾಲ್ವ್ ಆದಂಗೆ. ಸೌಮ್ಯಕ್ಕೆ ಸಂಬಂಧಪಟ್ಟವ್ರನ್ನ ವಿಚಾರಣೆ ಮಾಡಿದ್ಯಲ್ಲ? ಹಾಂ, ಗಂಡ ಕೊಲೆ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಸೌಮ್ಯನ ಹೆಸರಲ್ಲಿ ಯಾವ ಇನ್ಶೂರೆನ್ಸು ಇರಲಿಲ್ಲ. ಸೌಮ್ಯ ಸತ್ತಿದ್ದು ವಿಷದಿಂದ ಅಂತ ಗೊತ್ತಾಯ್ತು. ಸೊ ಬಾಡಿಗೆ ವಿಷ ಸಲಾಡ್ ಮುಖಾಂತರ ಹೋಗಿದೆ. ಸೌಮ್ಯ ಅವ್ರು ಅವತ್ತೇನಾದರೂ ತಿಂದಿದ್ರು ಅಂದರೆ ಸಲಾಡ್, ನೀವು ಕೊಟ್ಟ ಸಲಾಡ್. ಏನು ಹೇಳ್ತಾ ಇದ್ದೀರಾ ನೀವು? ಸೌಮ್ಯನ ಕೊಲೆ ಮಾಡಿದ ನೀವೇ ಅಂತ ಹೇಳ್ತಾ ಇದ್ದೀನಿ. ಏನೋ ನೀನು ಅಧಿಕ ಪ್ರಸಂಗ? ನನ್ನ ಅಧಿಕ ಪ್ರಸಂಗ ಆಗಿರ್ಲಿ, ಮೊದಲು ಅರ್ಜುನನ್ನು ಉಳಿಸ್ಕೋ. ಅವನ ಪ್ರಾಣ ಅಪಾಯದಲ್ಲಿದೆ. ಕಾಲ ಕೈ ಮೀರಕ್ಕಿಂತ ಮುಂಚೆ ಅವನ್ನ ಉಳಿಸ್ಕೋ. ಏನಾಗ್ತಾ ಇದೆ? ಯಾಕೆ ಇಲ್ಲಿಂದ ಹೊರಗೆ ಹೋಗಕ್ಕಾಗ್ತಾ ಇಲ್ಲ? ನನ್ನನ್ನು ಇಲ್ಲಿಗೆ ಯಾರು ಕರ್ಕೊಂಡ್ ಬಂದಿದ್ದು? ಯಾರಿದ್ದೀರಾ? ಕಾಪಾಡಿ! ಯಾರಾದ್ರೂ ಇದ್ದೀರಾ? ಯಾರು ಬಂಗಾರಿ! ಅದು ನಾಳೆ ನಮ್ಮ ಮನೆ ಕಡೆಯಿಂದ ಹೆಣ್ಣೋಡೋ ಶಾಸ್ತ್ರ ಮಾಡಿಕೊಂಡಿದ್ದೀವಿ. ಅಪ್ಪಯ್ಯ ಹೇಳ್ಬಿಟ್ಪ ಅಂತ ಹೇಳಿದ್ರು. ರಾಮು ಅವರೇ, ಈ ವಿಷಯ ಫೋನಲ್ಲೇ ಹೇಳ್ಬೋದಾಗಿತ್ತಲ್ವಾ? ಇಲ್ಲ, ವಿಷಯ ಹೇಳ್ಬಿಟ್ಟು ಹಂಗೆ ಜಾನಕಿ ಮೇಡಮ್ನ ಮಾತಾಡ್ಸ್ಕೊಂಡು ಹೋಗಮ್ಮ ಅಂತ. ನಮ್ಮ ಮನೆಯೊಳಗೆ ಶಾಂತಿ ಪೂಜೆ ಮಾಡಿಸ್ಬಹುದು ಹೆಂಗ? ನೀವು ಶಾಂತಿ ಪೂಜೆ ಮಾಡಲಿಕ್ಕೆ ಏನೂ ತಕರಾರು ಇಲ್ಲ. ಶಿಷ್ಟಾಚಾರಕ್ಕಾಗಿ ಒಂದು ಶುದ್ಧಿ ಕಾರ್ಯ ನೀವು ಮಾಡ್ಬೋದು. ಹೆಂಗಂತ ನೀವ ಹೇಳ್ರಿ. ಮನೆಯೆಲ್ಲ ತೊಳೆಯೋದು, ಗೋಮೂತ್ರ ತಂದು ಸಿಂಪಡಿಸೋದು, ಹಂಗೆ ಮನೆಯೊಳಗೆ ಬೆಕ್ಕು ನಾಯಿ ಯಾವುದೇ ಪ್ರಾಣಿಗಳು ಬರ್ದಂಗೆ ನೋಡ್ಕೋಬೇಕು. ಅದಿ ಏನು ಹೇಳ್ತಿದ್ಯಾ ನೀನು? ಅಂದ್ರೆ ನಾನು ಹೋಗಿ ಹೇಳಿದ್ದೀನಿ ಅಂತನಾ? ಇನ್ಯಾರು ಹೇಳೋದಕ್ಕೆ ಸಾಧ್ಯ? ಅದಕ್ಕೆ ಗೊತ್ತಿದ್ದು 3 ಜನಕ್ಕೆ, ಒಂದು ನನಗೆ, ಇನ್ನೊಂದು ನಿಮಗೆ, ಇನ್ನೊಂದು ಅಬ್ಬೆಗೆ. ನಾನು ನನ್ನ ಕಾಲ ಮೇಲೆ ಚಪ್ಪಲಿ ಹೇಳ್ಕೊಳ್ಳೋ ಕೆಲಸ ಯಾಕೆ ಮಾಡಲಿ ಹೇಳಿ?
ಅಬ್ಬೆ ಅಂತೂ ಮನೆ ಬಿಟ್ಟು ಹೊರಗೆ ಹೋಗೋದೇ ಇಲ್ಲ. ಇನ್ನು ಉಳ್ದವ್ರು ಯಾರು? ನೀವೇ ಹೇಳಿರ್ಬೇಕು ಆ ಪ್ರತಾಪಗೆ. ಕೇಸರಿ ಬಾತ್. ಸುಬ್ಲಕ್ಷ್ಮಕ, मेरे सपना की रानी कब आएगी तो ಇವನು ನನ್ನ ಹೆಂಡತಿಗೆ ಚುಡಾಯಿಸ್ತಾನೆ ಸರ್. ಸರ್ ಆದ್ರೆ ನೀವು ಹೊಡಿಯಟ್ಟಿಗೆ ನಾವು ಸತ್ತೋಗ್ಬಿಟ್ರ? ನಿಮಗೆ ನ್ಯಾಯ ಕೊಡ್ಸಕ್ಕೋಸ್ಕರ ನಾನು ಎಂತ ಅನ್ಯಾಯ ಮಾಡಕ್ ಬೇಕಾದ್ರೂ ರೆಡಿ ರೀ. ನೀನು ಬರ್ತೀನಿ ಸರ್. ನೀವು ಹೋಗಿ ಅವ್ರು ಬರ್ತಾರ ಮೇಲೆ. ಸರಿ ಸರ್.